ಇಬ್ಬರು ಬರ್ತಾರೆ, ಶಿವನ ಹತ್ರ ಬರ್ತಾರೆ, ಈಶ್ವರ ಈ ಥರ ನನಗೆ ಈ ಥರ ಆಗಿದೆ. ಸಂಡೇ ಟು ಸಾಟರ್ಡೆ ಇವಾಗ ನೋಡಿ 7 ವೀಕ್ ಇರುತ್ತಲ್ವಾ, ಅಷ್ಟರಲ್ಲಿ ಗ್ರಹಗಳು 7 ಅಷ್ಟೇ. ರಾಹುಕೇದು ಮಾತ್ರ ರೈಟ್ ಅಂಡ್ ಲೆಫ್ಟ್ ಬರುತ್ತೆ, ಉಲ್ಟಾ ಬರುತ್ತೆ. ಆಳು ತಲೆಗೆ ಇಲ್ಲೇ ಹಾಕಿದ ಆಳು ಇಲ್ಲಿ ಕತ್ತಕ್ಕೆ ಬರೋ ಟೈಮಲ್ಲಿ ಬ್ಲೂ ಕಲರ್ ಲೈಟ್ ಚೇಂಜ್ ಆಗುತ್ತೆ. ಇವತ್ತು ನೀವು ಲೈವ್ ಆಗಿ ನೋಡಿ. ಎಲ್ಲ ರಾಗದೋಷ ಪರಿಹಾರಗಳು ಆಗುತ್ತೆ ನಿಮಗೆ. ಸರ್ಪದೋಷಂ, ರಾಹುಗೋಧಂ ಯಾವ ದೋಷ ಬಂದಲ್ಲಿ ನೀವು ಅಲ್ಲಿ ಹೋಗ್ಬೋದು. ಅದರಿಂದ ಶ್ರೇಷ್ಠ ತಿರುನಾಗೇಶ್ವರಂ ಕುಂಭಕೋಣಂ. ಶಿವನ್ ಸ್ವರೂಪಂ ಬೆಟ್ಟಪೂರ್ಣ ಶಿವನೇ, ಇದು ಅಗ್ನಿ ತತ್ವ ಆಗುತ್ತೆ. ಚಿದಂಬರದಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಭೂಮಿಗೆ ಸೆಂಟ್ರ್ ಮ್ಯಾಗ್ನೆಟಿಕ್ ಪಾಯಿಂಟ್ ಅದು. ಯಾವುದು? ನಟರಾಜರ ಕಾಲ. ಆ ಥರ ರಾಹುಕೇದುವನ್ನು ಅವರು ವಿಷ್ಣು ಕಟ್ ಮಾಡಿಬಿಡ್ತಾರೆ. ಕಟ್ಟಾಗಿ ತಲೆ ಸಪ್ರೇಟು, ಅವರು ಶರೀರ ಕೆಳಗಡೆ ಸಪ್ರೇಟ್ ಆಯಿತು. ತಲೆ ಬಿತ್ತಿದ ಜಾಗ ಸಿರಬುರಂ, ಅದೇ ಸೀರ್ಗಾಳಿ, ಅದೇ ಸ್ಟೀಕಾಸಿ, ಆ ಊರಲ್ಲಿ ಒಂದು ಶಿವನ ದೇವಸ್ಥಾನ ಹತ್ರ ಅದು ಬಿತ್ತು ತಲೆ ಇರುತ್ತೆ. ಇನ್ನೊಂದು ಕಡೆ ಅವರು ಶರೀರ ಅರ್ಧ ಭಾಗ ಇನ್ನೊಂದು ಕಡೆ ಕಟ್ಟಾಗಿದೆ. ಇದು ಕಟ್ಟಾಗಿದ್ದ ಜಾಗ ಒಂದು 50% ಏನಾಗುತ್ತೆ ಅಂದರೆ ಸರ್ಪ ಆಗಿಬಿಡುತ್ತೆ. ಅದಕ್ಕೆ ಅರ್ಧ ಮನುಷ್ಯ ಅರ್ಧ ಸರ್ಪ ರಾಹುಕೇದು ಇರೋದು. ಎರಡು ಒಟ್ಟಿಗೆ ಬರ್ತಾರೆ, ಇವ್ರು ಜಾಯಿಂಟು ಆಗಲ್ಲ. ಆಮೇಲೆ ಫಸ್ಟ್ ಏನಂದರೆ ಅಯ್ಯೋ ನಾವು ದೇವ ಅಮೃತಂ ತೊಗೊಂಡಿದ್ದೀವಿ ಬಿಟ್ಟು ಇವ್ರು ಏನಂದರೆ ದೇವರ ಹತ್ರ ಹೋಗ್ತಾರೆ ಇಬ್ಬರು. ದೇವರು ನೀವು ನಮ್ಮ ಜಾತಿ ಅಲ್ಲ, ನಮ್ಮ ಗ್ರೂಪ್ ಅಲ್ಲ, ನೀವು ಹೋಗಿ ಬಿಟ್ಟು ವಾಪಸ್ ಕಳಿಸ್ಬಿಡ್ತಾರೆ. ಸರಿ, ನಮ್ಮ ಹಳೆಯ ಗ್ರೂಪು ರಾಕ್ಷಸ ಗ್ರೂಪು ಅಲ್ಲಿ ಹೋಗ್ತಾರೆ, ನೀವು ಇಲ್ಲಿ ಬರಬೇಡಪ್ಪ, ನೀವು ನಮ್ಮ ಗ್ರೂಪ್ ಅಲ್ಲ ಅಂದ್ಬಿಟ್ಟು ಅವರು ಕಳಿಸ್ಬಿಡ್ತಾರೆ. ಲೋಕ ಪೂರ್ತಿ ಹಿಂಗೆ ಸುತ್ಕೊಂಡಿದ್ದಾರೆ. ಇವ್ರಿಗೆ ಏನು ಮಾಡಬೇಕು ಏನೋ ಗೊತ್ತಿಲ್ಲ. ಲಾಸ್ಟ್ ಏನಂದರೆ ಇಬ್ಬರು ಬರ್ತಾರೆ, ಶಿವನ ಹತ್ರ ಬರ್ತಾರೆ, ಈಶ್ವರ ಈ ಥರ ನನಗೆ ಈ ಥರ ಆಗಿದೆ, ಏನು ಮಾಡಬೇಕು? ಶಿವ ಏನು ಮಾಡ್ತಾರೆ, ನೀವು ಅರ್ಧ ದೇವರು ಅರ್ಧ ಅಸುರರು ಎರಡು ಮಿಕ್ಸ್ ಆಗಿದ್ದೀರಲ್ವಾ. ಆವಾಗ ಇವರು ಒಂದು ಆಶೀರ್ವಾದ ಮಾಡ್ತಾರೆ. ನವಗ್ರಹದಲ್ಲಿ ಇವಾಗ ನಾವು ನೋಡ್ಕೊಂಡಿರೋದು ನವಗ್ರಹ ರಾಹುಕೇದು. ಸ್ಟಾರ್ಟಿಂಗಲ್ಲಿ 7 ಗ್ರಹ ಮಾತ್ರ, ಸಂಡೇ ಟು ಸಾಟರ್ಡೆ ಇವಾಗ ನೋಡಿ 7 ವೀಕ್ ಇರುತ್ತಲ್ವಾ, ಅಷ್ಟರಲ್ಲಿ ಗ್ರಹಗಳು 7 ಅಷ್ಟೇ. ರಾಹುಕೇದು ಅಲ್ಲ ಅದು. ರಾಹುಕೇದು ಆಮೇಲೆ ಇವರನ್ನು ನೋಡೋಕ್ಕೆ ರಾಹುಕೇದು ಮಾಡಿರೋದು. ಅದಕ್ಕೆ ಏನಂದರೆ ನೀವು 7 ಗ್ರಹ ಲೆಫ್ಟ್ ರೈಟ್ ಸುತ್ತಕೊಂಡಿರುತ್ತೆ ಕುಂಡಲಿಯಲ್ಲಿ. ಜಾತಕದಲ್ಲಿ ಎಡಭಾಗಮಿಂದ ಒಳಭಾಗಂ, ಅದು ಲೆಫ್ಟ್ ಆ್ಯಂಡ್ ರೈಟು 7 ಗ್ರಹಗಳು ರೌಂಡ್ ಇರುತ್ತೆ. ರಾಹುಕೇದು ಮಾತ್ರ ರೈಟ್ ಆ್ಯಂಡ್ ಲೆಫ್ಟ್ ಬರುತ್ತೆ, ಉಲ್ಟಾ ಬರುತ್ತೆ. ಇವಾಗಲೂ ಜಾತಕದಲ್ಲಿ ಎಲ್ಲ ಮೇಷಂ ರಿಷಭಂ ಮಿಥುನಂ ಅಂದರೆ ಇದು ರಿಷಭಂ ಮೇಷಂ ಮೀನಂ ಹಿಂಗೆ ಉಲ್ಟಾ ರಿವರ್ಸಲ್ಲಿ ಬರುತ್ತೆ. ಅದು ಏನಕ್ಕೆ ಅಂದರೆ 7 ಗ್ರಹಗಳು ಏನೇನು ಮಾಡ್ತಾರೋ ಅದನ್ನು ನೋಡಿ ಬ್ರಹ್ಮಣ ಹತ್ರ ಅವ್ರಿಗೆ ಹೇಳ್ಬೇಕು. ಆ ಥರ ವರ ಕೊಟ್ಟು ಎಕ್ಸ್ಟ್ರಾ 2 ಗ್ರಹ ಮಾಡಿದದು ರಾಹು ಅಂಡ್ ಕೇದು. ಇದು ಆಗಿದ ಮೇಲೆ ಶಿವನ ಅವನಿಗೆ ಶಕ್ತಿ ಕೊಟ್ಬಿಡ್ತಾನೆ. ಆವಾಗ ಏನಂದರೆ ಯಾವಾಗೆಲ್ಲ ಸೂರ್ಯನ್ ಚಂದ್ರನ್ ಸಿಗ್ತಾನೆ ಅವರು ಸ್ವಲ್ಪ ಟೈಮ್ ಅವರನ್ನು ಕಂಟ್ರೋಲ್ ಮಾಡಿಬಿಡ್ತಾರೆ. ಏನಂದರೆ ಅವ್ರ ಕೋಪ ಜಗಳ. ಅದಕ್ಕೆ ಸೂರ್ಯಗ್ರಹಣ ಚಂದ್ರಗ್ರಹಣ ಇವತ್ತು ನೋಡ್ರಿ, ಸೂರ್ಯಗ್ರಹಣ ಚಂದ್ರಗ್ರಹಣ ಇವತ್ತು ಬರುತ್ತಲ್ವಾ. ಅದು ರೀಸನ್ ಏನಂದರೆ ರಾಹುಕೇದು ಇಂದ ಬರೋದು. ಅದು ನೆಕ್ಸ್ಟು ರಾಹು ಭಗವಾನಕ್ಕೆ ಸಿಂಹಿ ದೇವಿ ಅವರು ಮದುವೆ ಆಗುತ್ತೆ. ಕೇದು ಭಗವಾನಕ್ಕೆ ಚಿತ್ರಲೇಖೆ ದೇವಿ ಮ್ಯಾರೇಜ್ ಆಗುತ್ತೆ. ಅವಾಗ ರಾಹು ಭಗವಾನ್ ಏನು ಮಾಡ್ತಾರೆ ಅಂದರೆ ಮ್ಯಾರೇಜ್ ಆಗಿದ ಮೇಲೆ ಡೈರೆಕ್ಟ್ ನಾಗೇಶ್ವರಂ ಒಡೆಯರ್ ಟೆಂಪಲ್ ಕುಂಭಕೋಣ ಮೊದಲು ಇದೆ, ತಿರುನಾಗೇಶ್ವರಂ. ಅಲ್ಲಿ ಹೋಗಿ ಶಿವ ಭಕ್ತನಾಗಿ ಅಲ್ಲೇ ಕುತ್ಕೊಳ್ತಾನೆ. ಯಾರು? ರಾಹು ಭಗವಾನ್ ಅವ್ರ ಹೆಂಡತಿ ಜೊತೆ ಇರ್ತಾನೆ. ಕೇದು ಭಗವಾನ್ ಆಕ್ಚುಲಿ ಜೊತೆ ಇರಬಾರ್ದು ಯಾವಾಗಲೂ, ಅದಕ್ಕೆ ಆಪೋಸಿಟ್ ಇರಬೇಕು. ಕೇದು ಭಗವಾನ್ ಏನು ಮಾಡ್ತಾರೆ ಅಂದ್ರೆ, ನೀವು ಪೂಂಬುಗಾರ್ ಹತ್ರ ಹೋಗಿ ಕೀಳಪರಂಬಳ್ಳಂ ಅಲ್ಲಿ ಒಂದು ನಾಗನಾಥ ಸ್ವಾಮಿ ಟೆಂಪಲ್ ಇದೆ, ನೀವು ಅಲ್ಲಿ ಹೋಗಿ ಕುತ್ಕೊಳ್ಳಿ. ಆಗ ತಿರುನಾಗೇಶ್ವರದಲ್ಲಿ ರಾಹು ಭಗವಾನ್ ಅವನ ಹೆಂಡತಿ ಜೊತೆ ಇರೋ ಸ್ಥಳಂ ಇವಾಗಲೂ ತಿರುನಾಗೇಶ್ವರಂ. ಇವಾಗಲೂ ಅಲ್ಲಿ ಆಳಾಭಿಷೇಕ ಮಾಡ್ತಾರೆ ರಾಹು ಕಾಲದಲ್ಲಿ. ಆಳು ತಲೆಗೆ ಇಲ್ಲೇ ಹಾಕಿದ ಆಳು ಇಲ್ಲಿ ಕತ್ತಕ್ಕೆ ಬರೋ ಟೈಮಲ್ಲಿ ಬ್ಲೂ ಕಲರ್ ಲೈಟ್ ಚೇಂಜ್ ಆಗುತ್ತೆ. ಇವತ್ತು ನೀವು ಲೈವ್ ಆಗಿ ನೋಡಬಹುದು. ಇವಾಗಲೂ ನೋಡಬಹುದು. ತಿರುನಾಗೇಶ್ವರಂ ಕುಂಭಕೋಣಂಯಿಂದ ಜಸ್ಟ್ ಒಂದು 5 ಕಿಲೋಮೀಟರ್ ರೈಲ್ವೆ ಸ್ಟೇಷನ್ ಇಂದ. ಅದೇ ತರ ಕೇದು ಭಗವಾನ್. ಸೊ ಅಲ್ಲಿ ಏನ್ ಪರಿಹಾರ ಆಗುತ್ತೆ? ರಾಗದೋಷ ಪರಿಹಾರ. ಹೌದು ಸರ್, ಎಲ್ಲ ರಾಗದೋಷ ಪರಿಹಾರಗಳು ಆಗುತ್ತೆ ನಿಮಗೆ. ಸರ್ಪದೋಷಂ, ರಾಹುಗೋಧಂ ಯಾವ ದೋಷ ಬಂದಲ್ಲಿ ನೀವು ಅಲ್ಲಿ ಹೋಗ್ಬೋದು. ಅದೇ ತರ ಕೇದು ಇರೋದು ಕೀಳಪರಂಬಳ, ಅದು ಸೇಮ್ ಅದೇ ತರ. ಬಟ್ ರಾಹು ಕಾಲದಲ್ಲಿ ಪೂಜೆ ಬೆಸ್ಟ್. ಕೇದು ಭಗವಾನಿಗೆ ಯಮಗಂಡ ಟೈಮಲ್ಲಿ ಪೂಜೆ ಮಾಡಬೇಕು. ಯಮಗಂಡ ಟೈಮಲ್ಲಿ ಕೇದು ಭಗವಾನ್ ಪೂಜೆ ಸೇಮ್ ಅದೇ ಥರ ಪೂಜೆ, ಅಭಿಷೇಕ ಮಾಡ್ಬೋದು, ಅರ್ಚನೆ ಪೂಜೆಗಳೆಲ್ಲ ಮಾಡಬಹುದು. ಇದು ಮಧ್ಯದಲ್ಲಿ 9 ಬೇರೆ 7 ಗ್ರಹ ದೇವಸ್ಥಾನ ಇದೆ. ಇವಾಗಲೂ ಒಂದು ರಾಹು ಕೇದು ಕಂಟ್ರೋಲಲ್ಲಿ ಗ್ರಹಗಳಿರೋದು.
ಈ ಥರ ತುಂಬ ದೇವಸ್ಥಾನ ಇವಾಗ ಕಾಳಗಸ್ತಿ ಇದೆ ರಾಹುಕೇದು. ಅದು ಬಂದು ಒಂದು ಅವತಾರದಲ್ಲಿ ದಬಸ್ ಮಾಡಿದ ಜಾಗ, ಅದು ರಾಹುಕೇದು. ಅಲ್ಲಿ ಪರಿಹಾರ ಆಗುತ್ತೆ, ಇಲ್ಲನೇ ಇಲ್ಲ. ಬಟ್ ಹೌದು, ಅಲ್ಲಿ ಆಗುತ್ತೆ. ಅಣ್ಣ ಅದಿಂದ ಶ್ರೇಷ್ಠ ತಿರುನಾಗೇಶ್ವರಂ ಕುಂಭಕೋಣಂ ಕೇಳಬರಂಬಳ್ಳಂ ಕೇದು. ಅಲ್ಲಿ ಅಷ್ಟು ವಿಶೇಷ ಇದೆ, ಅಷ್ಟು ಶಕ್ತಿ ಇರುತ್ತೆ. ಅದೇ ಥರ ಪಂಚಭೂತ ಸ್ಥಳಂ ಇದೆ. ಇವಾಗ ನಾನು ಹೇಳಿದ್ರಲ್ಲ ಕಾಳಗಸ್ತಿ ತುಂಬ ಪವರ್ಫುಲ್ ಟೆಂಪಲ್, ಅದು ಶಿವನ್ ಟೆಂಪಲ್. ಅದು ಏನಂದರೆ ಪಂಚಭೂತ ತತ್ವದಲ್ಲಿ ಅದು ವಾಯು ಸ್ಥಳ, ಗಾಳಿ. ಆಗ ಗಾಳಿ ರೂಪದಲ್ಲಿ ಇರೋದು ಶಿವಣ್ಣ ಅರ್ಥ, ಅದಕ್ಕೆ ಕಾಳಗಸ್ತಿ. ಅದು ನೆಕ್ಸ್ಟು ತಿರುವಣ್ಣಾಮಲೈ, ಇದು ಅಗ್ನಿ ಸ್ಥಳ. ಏನಂದರೆ ಯಾರು ದೊಡ್ಡವರನ್ನು ಒಂದು ಕಥೆ ಬರುತ್ತಲ್ವಾ, ವಿಷ್ಣು ಬ್ರಹ್ಮನ ಯಾರು ದೊಡ್ಡವನ ಕಥೆ ಬರುತ್ತೆ. ಆವಾಗ ಜ್ಯೋತಿ ಸ್ವರೂಪ ರೂಪದಲ್ಲಿ ಅವನು ದೊಡ್ಡದು ಚಿಕ್ಕದು ಇಲ್ಲ ಅಂದ್ಬಿಟ್ಟು ರೂಪ ತೋರಿಸಿದ ಸ್ಥಳ ಬಂದು ತಿರುವಣ್ಣಾಮಲೈ. ಇಲ್ಲಿ ಏನು ಪರಿಹಾರ ಆಗುತ್ತೆ? ಇಲ್ಲಿ ಇದು ಕರ್ಮದೋಷಂ, ಜನ್ಮ ಮುಕ್ತಿ, ಋಷಿಮುನಿಗಳು ತುಂಬ ಇರೋದು ಅಲ್ಲಿ ತಿರುವಣ್ಣಾಮಲೈ. ಬಟ್ ಅಗಸ್ತ್ಯರು, ವಸಿಷ್ಠರು ಈ ಥರ ತುಂಬ 18 ಮಹರ್ಷಿ ಸಪ್ತಋಷಿಗಳು ವಾಸ ಮಾಡಿಕೊಂಡಿರೋ ಜಾಗ ಇದು. ಇವತ್ತು ತುಂಬ ಋಷಿಮುನಿಗಳಲ್ಲಿ ಇದ್ದಾರೆ. ತಿರುವಣ್ಣಾಮಲೈ ಬಂದು ಅಗ್ನಿ ತತ್ವ, ಅಲ್ಲಿ ಬೆಟ್ಟ ಪೂರ್ತಿ ಶಿವ. ಅಲ್ಲಿ ದೇವಸ್ಥಾನದಲ್ಲಿ ಇರೋದಲ್ಲ, ದೇವಸ್ಥಾನ ಮನುಷ್ಯ ಮಾಡಿದದು. ஆனால் ಶಿವನ್ ಸ್ವರೂಪಂ ಬೆಟ್ಟ ಪೂರ್ತಿ ಶಿವನೇ. ಇದು ಅಗ್ನಿ ತತ್ವ ಆಗುತ್ತೆ. ಅದು ನೆಕ್ಸ್ಟ್ ಭೂಮಿಗೆ ಏಕಾಂಬರೇಶ್ವರರ್, ಅದು ಕಾಂಜೀಪುರದಲ್ಲಿ ಇದೆ. ಅದು ಭೂಮಿ, ಆಗ ಭೂಮಿಯು ಶಿವಣ್ಣ ಅರ್ಥ. ಅದು ಆ ಥರ ಕಾಮಾಕ್ಷಿ ಅಮ್ಮನ ಇರೋದು. ಅದು ನೆಕ್ಸ್ಟ್ ಜಲಂ, ನೀರು. ಜಲತತ್ವ ಬಂದು ಶ್ರೀರಂಗಂ ಹತ್ರ ಇದೆ. ಅದಕ್ಕೆ ಕಾವೇರಿ ನದಿ ಮಧ್ಯದಲ್ಲಿ ಗರ್ಭಸ್ಥಾನದಲ್ಲಿ ಇರೋದನ್ನ ಅರ್ಥ. ಜಲತತ್ವ ಬಂದು ಶ್ರೀರಂಗಂ. ಆಕ್ಚುಲಿ ನೀವು ಶ್ರೀರಂಗಂ ಗೂಗಲ್ ಮ್ಯಾಪಲ್ಲಿ ನೋಡ್ರಿ, ಒಂದು ಹೆಣ್ಣು ಯೋನಿ ಥರ ಹಂಗೆ ಬರುತ್ತೆ. ಅದು ಏನಂದರೆ ಅದು ನಿಮಗೆ ಎಲ್ಲ ಜೀವರಾಶಿಗಳು ಅಲ್ಲಿಂದ ಬರುತ್ತನ ಅರ್ಥ. ಅದಕ್ಕೂ ಅಲ್ಲಿ ಹಂಗೆ ಒಂದು ಕಡೆ ವಿಷ್ಣು, ಒಂದು ಕಡೆ ಶಿವ, ಜಲತತ್ವಂ. ಆ ಸ್ಥಳ ಬಂದು ಅದು ಆಗ ಜಲ ರೂಪದಲ್ಲಿ ಕೂಡ ಶಿವನೇ ಇರೋದು, ಎಲ್ಲ ರೂಪವೂ ಶಿವ. ಕೊನೆಗೆ ನಿಮಗೆ ಇರೋದು ಚಿದಂಬರಂ. ಅದು ಏನಂದರೆ ಲಾಸ್ಟ್ ಮಾಯ ಆಗಿಬಿಡ್ತಾನೆ, ಇವಾಗ ಏನು ಕಾಣಿಸಲ್ಲ ದೇವರು. ಅದು ಆಗಾಯ ತತ್ವಂ. ಆಗಾಯಂ ಅಂದರೆ ಏನು? ಖಾಲಿ ಜಾಗ, ಏನು ಇಲ್ಲನ ಅರ್ಥ. ಇವಾಗ ಇಲ್ಲಿ ಏನಿರುತ್ತೆ? ಏನೂ ಇಲ್ಲ. ಬಟ್ ಆಗಾಯ ಸ್ಥಳಂ, ಗಾಳಿ ಇರೋ ಜಾಗದಲ್ಲಿ ಪ್ರತಿಯೊಂದು ಸಿಗ್ನಲ್ ವೈಬ್ರೇಷನ್ ಎಲ್ಲ ಹೋಗ್ಬೇಕಲ್ವಾ, ಅದು ಓಡಾಡಬೇಕಲ್ವಾ, ಅದಕ್ಕೆ ಆ ಸ್ಥಳ. ಚಿದಂಬರದಲ್ಲಿ ಇನ್ನೊಂದು ವಿಶೇಷ ಏನಂದರೆ ಭೂಮಿಗೆ ಸೆಂಟ್ರ್ ಮ್ಯಾಗ್ನೆಟಿಕ್ ಪಾಯಿಂಟ್. ಅದು ಯಾವುದು? ನಟರಾಜರ ಕಾಲಲ್ಲಿ ಇರುತ್ತೆ ಚಿದಂಬರಂ. ನೀವು ಗೂಗಲಲ್ಲಿ ಕೂಡ ಹೋಗಿ ಸರ್ಚ್ ಮಾಡಿ, ಅದು ಸೆಂಟ್ರ್ ಪಾಯಿಂಟ್ ಬರುತ್ತೆ ಒಂದು. ಇನ್ನೊಂದು ಶಿವನ್, ವಿಷ್ಣು, ಬ್ರಹ್ಮ, 3 ದೇವರು ಒಟ್ಟಿಗೆ ಒಂದೇ ಪ್ಲೇಸಲ್ಲಿ ಒಂದೇ ಮೂಲಸ್ಥಾನದಲ್ಲಿ ಇರೋ ಜಾಗ ಇದು ಒಂದು ಮಾತ್ರ, ಚಿದಂಬರಂ. ಏನಂದರೆ ಈಸ್ಟ್ ಸೈಡ್ ನೋಡಿಕೊಂಡು ವಿಷ್ಣು ಮಲ್ಕೊಂಡಿರೋದು, ದಕ್ಷಿಣ ಭಾಗ ನೋಡ್ಕೊಂಡಿರೋದು ನಟರಾಜರ್ ಪಂಚಲೋಕ ವಿಗ್ರಹಂ ಅಷ್ಟೇ, ಮೂಲ ವಿಗ್ರಹಂ ಏನೇ ಇಲ್ಲ ಅಲ್ಲಿ, ಖಾಲಿ ಜಾಗ ಅದು. ಬ್ರಹ್ಮ ಸಂಡಿಗೇಶ್ವರರ ಪಕ್ಕದಲ್ಲಿ ಅವನೇ ಕೂತ್ಕೊಂಡು ಅವನೇ ಸಂಡಿಗೇಶ್ವರರ ಕೆಲಸ ಬ್ರಹ್ಮನೇ ಮಾಡ್ಕೊಂಡಿರೋದು. ಅವರು ದಕ್ಷಿಣ ನೋಡಿಕೊಂಡು ಬ್ರಹ್ಮ ಇರ್ತಾನೆ. ಆಗ ಮುಮ್ಮೂರ್ತಿ ಸ್ಥಳಂ ಇದು. ಅದು ನೀವು ದೇವಸ್ಥಾನ ನಾರ್ಮಲ್ ಆಗಿ ಒಂದು ದೇವಸ್ಥಾನ ಅಂದರೆ ಅದಕ್ಕೊಂದು ವಾಸ್ತು ಇದೆ, ಒಂದು ಆಗಮ ರೂಲ್ ಇದೆ ಅಲ್ವಾ. ಚಿದಂಬರಂ ಮಾತ್ರ ಆ ರೂಲ್ಗೆ ಬರಲ್ಲ. ಅದು ಆಗಮ ಶಾಸ್ತ್ರ ಪ್ರಕಾರ ಇಲ್ಲ. ನೀವು ಒಳಗಡೆ ಔಟ್ಸೈಡ್ ಮಾತ್ರ ಇರುತ್ತೆ, ಒಳಗಡೆ ಹೋಗಿನ ಮೇಲೆ ನೋಡಿ ಮೈನ್ ಗೋಪುರ ಒಂದು ಕಡೆ ಇರುತ್ತೆ. ಆಮೇಲೆ ಸ್ವಲ್ಪ ಲೆಫ್ಟ್ಗೆ ಹೋಗಿ ಡೌನಲ್ಲಿ ಹೋಗಬೇಕು, ಪಾದಾಳಕ್ಕೆ ಹೋಗಿರ್ತಾರೆ. ಆಮೇಲೆ ಸ್ವಲ್ಪ ಲೆಫ್ಟ್ಗೆ ಹೋಗಿದೆ ಮೇಲೆ ಮಾತ್ರ ಶಿವ ಇರೋದು. ಶಿವನ ಕೆಳಗಡೆ ಇರ್ತಾನೆ, ವಿಷ್ಣು ಮೇಲೆ ಇರುತ್ತೆ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅದು. ಅದೇ ಚಿದಂಬರ ರಹಸ್ಯಂ. ತುಂಬ ವಿಷಯಗಳಿರುತ್ತೆ. ಇದನ್ನು ಮಾತಾಡಬೇಕಾದ್ರೆ ಇದು ಮುಂದಿನದಲ್ಲಿ ಆಗಲ್ಲ ವಿಷಯಗಳೆಲ್ಲ. ಅದು ಸರ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಹೇಳ್ಬೋದು, ತಿಳಿಸಿ ಎಲ್ಲ. ಹೌದು, ತುಂಬ ಇನ್ನೂ ವಿಷಯಗಳಿರುತ್ತೆ. ನಾನು ಅದೇ ಹೇಳಿದಲ್ವ, ನಾನು ಒಂಚೂರು ಅಷ್ಟೇ ಹೇಳಿದ್ದು. ನನಗೂ ಇದರಲ್ಲಿ ಏನೋ ಮಿಸ್ಟೇಕ್ ಇದೆ ಅಂದರೆ ದಯವಿಟ್ಟು ಏನು ಹೇಳಬೇಡ, ಎಲ್ಲ ಒಳ್ಳೆ ವಿಚಾರನ ನೀವು ತಿಳಿಸ್ಕೊಟ್ಟಿದ್ದೀರಾ ಸ್ಥಳಗಳ ಬಗ್ಗೆ. ಸೊ ವೀಕ್ಷಕರು ನೋಡ್ತಾ ಇರ್ತಕ್ಕಂಥವ್ರು ಸ್ಥಳ ವಿವರಣೆಯನ್ನು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಆ ಸ್ಥಳದಲ್ಲಿ ಏನು ಮಹತ್ವ ಇದೆ ಅಂತ, ಯಾವ ದೋಷ ಪರಿಹಾರ ಆಗುತ್ತೆ ಅಂತ.
ನೋಡ್ತಾ ಇರ್ತಕ್ಕಂಥ ವೀಕ್ಷಕರು ತಮ್ಮ ಜಾತಕದಲ್ಲಿ ಯಾವ ದೋಷ ಇದೆ ಅಂತ ತಿಳ್ಕೊಂಡು ಆ ಒಂದು ಸ್ಥಳಕ್ಕೆ ನೀವು ಭೇಟಿ ಆದರೆ ನಿಮ್ಮ ಪರಿಹಾರ ಆಗತ್ತೆ ಅಂತ ಈ ಮೂಲಕ ನಾನು ಹೇಳೋಕ್ಕೆ ಬಯಸ್ತೀನಿ. ಇವರನ್ನ ಭೇಟಿ ಆಗಬೇಕು ಅಂತ ಇರೋರು ನಮ್ಮ ಬೆಂಗಳೂರಿನಲ್ಲಿ ವಿದ್ಯಾರಣ್ಯಪುರ ಅಂತ ಒಂದು ಸ್ಥಳ ಇದೆ. ಆ ವಿದ್ಯಾರಣ್ಯಪುರದಲ್ಲಿ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ. ಆ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸಮೀಪದಲ್ಲೇ ಇವರ ಒಂದು ಆಫೀಸ್ ಬರುತ್ತೆ. ಇವರನ್ನ ನೀವು ಅಲ್ಲಿ ಬಂದು ಭೇಟಿ ಆಗ್ಬೋದು. ನಮ್ಮ ಸ್ಕ್ರೋಲಿಂಗಲ್ಲಿ ವಿಡಿಯೋ ಸ್ಕ್ರೋಲಿಂಗಲ್ಲಿ ಅವರ ಒಂದು ಸಂಪರ್ಕ ಕೂಡ ನಾವು ಕೊಟ್ಟಿರ್ತೀವಿ, ಮೊಬೈಲ್ ಫೋನ್ ನಂಬರು. ನೀವು ಸಂಪರ್ಕ ಅವ್ರನ್ನ ಮಾಡಿಕೊಂಡು ನೀವು ಭೇಟಿ ಆಗ್ಬೋದು ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಸರ್, ಇಲ್ಲಿ ತನಕ ನೀವು ಭಾಳ ಒಂದು ವಿಶೇಷವಾಗಿ ಸ್ಥಳಗಳ ಬಗ್ಗೆ ಒಂದು ಒಳ್ಳೆಯ ವಿವರಣೆ ನೀವು ಕೊಟ್ಟಿದ್ದೀರಾ. ಬಹಳ ಒಂದು ಸಹಾಯ ಆಗ್ಬೋದು ಎಲ್ಲರಿಗೂ ಒಳ್ಳೇದಾಗಬೇಕು. ನಿಜವಾಗ್ಲೂ ಎಲ್ಲರಿಗೂ ಒಳ್ಳೇದಾಗಬೇಕು. ಎಲ್ಲರೂ ಖುಷಿಯಾಗಿ ಸಂತೋಷವಾಗಿ ಇರಬೇಕು. ಅದು ಹೌದು, ಖಂಡಿತ. ಇನ್ನು ಮುಂದಿನ ಒಂದು ವಿಡಿಯೋಗಳಲ್ಲಿ ಇನ್ನಷ್ಟು ವಿಚಾರಗಳು ಇನ್ನು ವಿಷಯಗಳಿರುತ್ತೆ ಸರ್, ಹೀಗೆ ನೀವು ತಿಳಿಸ್ತಾ ಬರಬೇಕು ಅಂತ ಈ ಮೂಲಕ ನಿಮಗೆ ಕೇಳ್ಕೊತಾ ಇದ್ದೀನಿ. ವೀಕ್ಷಕರೇ, ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.